ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ ಆದ್ಮೇಲೆ ವಿಶೇಷವಾಗಿ ಇವತ್ತು ಚರ್ಚೆ ಮಾಡಬೇಕಾಗಿದ್ದು 9ನೇ ದಿನ ಇವತ್ತು ನಮ್ಮ ವಾಂಚುಕ್ ಅವರು ಸ್ಟ್ರೈಕ್ ಕೂತ್ಕೊಂಡು ಯಾವುದೇ ಪ್ರಸಂಗದಲ್ಲಿ ಈ ಧರ್ಮೇಂದ್ರ ಪ್ರಧಾನರ ರಾಜೀನಾಮೆ ತಗೊಳ್ಳೇಬೇಕು ಅನ್ನುವಂಥದ್ದು ಇದು ಒಂದು ಕಡೆ ನಡೀತಾನೆ ಇದೆ. ಬರ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಜಾಗೃತ ಆಗ್ತಾ ಇದ್ದಾರೆ, ಮುಟ್ಟಿಸ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕಲ್ಲೇ ಈ ದೇಶದ ಪ್ರಮುಖ ವಿಚಾರವಂತರು ಅಥವಾ ಅದರಲ್ಲೂ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವರು ತಮ್ಮ ಕೆಲಸ ನಡೆಸಿದ್ದಾರೆ. ಆದರೆ ಇಲ್ಲಿವರೆಗೆ ಮೋದಿಜಿಯವರು ಮಾತ್ರ ರಾಜೀನಾಮೆ ಪಡೆದಿಲ್ಲ. ಆದರೆ ಅವ್ರಿಗೂ ಸ್ಟಾರ್ಟ್ ಆಗಿದೆ ಮೋದಿಜಿಯವರಿಗೆ. ವಿಶೇಷವಾಗಿ ಅದರಲ್ಲೂ ಈ ಒಂದು ರಾಮ ಮಂದಿರದ ಹಣದ ಹುಂಡಿ ಕದ್ದಿದ್ದು ಜೊತೆಗೆ ಈ ಬದ್ರಿನಾಥ್ ಕೇದಾರ್ನಾಥದಲ್ಲೂ ಸಹ ಇದೇ ರೀತಿ ಒಂದು ಕಳವಿನ ಸುದ್ದಿಗಳು ಬರುವುದರಿಂದಾಗಿ ಸಹಜವಾಗಿ ಹಿಂದುತ್ವದ ಮತ್ತು ರಾಮನ ಹೆಸರು ಮಾಡಿ ರಾಜಕೀಯ ಮಾಡ್ತಾ ಬಂದಿದ್ದರು. ಅದಕ್ಕೆ ಈ ಸಲ ದೊಡ್ಡದಾದ ಹೊಡೆದು ಬೀಳುವಂಥ ಲಕ್ಷಣಗಳೆಲ್ಲ ಕಾಣ್ತಾ ಇದ್ದಾವೆ. ಒಂದು ಕಡೆಗೆ ಧರ್ಮೇಂದ್ರ ಪ್ರಧಾನರನ್ನು ಇಷ್ಟರೊಳಗೆ ರಾಜೀನಾಮೆ ತೊಗೊಳ್ಬೇಕಾಗಿ ತೊಗೊಳ್ಳಿಲ್ಲ. ಇನ್ನೊಂದು ಕಡೆಗೆ ಇಲ್ಲೇ ರಾಮ ಮಂದಿರದಲ್ಲಿ ದೊಡ್ಡ ಹಗರಣ ಆಗಿ ಹೋಗ್ಬಿಟ್ಟದ. ಈಗ ವಿಶೇಷವಾಗಿ ಇವತ್ತು ರಾಮ ಮಂದಿರ ಟ್ರಸ್ಟ್ ಸಭೆಯೂ ಅದ. ಆ ಸಭೆಯಲ್ಲಿ ಏನು ಡಿಸ್ಕಷನ್ ಆಗ್ತದೆ. ಈಗ ರಾಜೀನಾಮೆ ಕೊಟ್ಟಿದ್ದಾರೆ ಚಂಪತ್ ರಾಯ್ ಬನ್ಸಾಲ್ರು, ಜೊತೆಗೆ ಗೋಪಾಲ್ ರಾವ್, ಅನಿಲ್ ಮಿಶ್ರಾ ಇವರೆಲ್ಲರೂ ಈಗ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದ್ರ ಬಗ್ಗೆ ಚರ್ಚೆ ಇವತ್ತಾಗೋದದ. ಅದರಲ್ಲೂ ಮುಖ್ಯವಾಗಿ ಮೀಟಿಂಗ್ ಕರೆದಂಥವರು ಖಜಾಂಚಿ, ಅದರಲ್ಲೂ ಮುಖ್ಯವಾಗಿ ಗೋವಿಂದ ದೇವಗಿರಿ ಇವರು ಮೀಟಿಂಗ್ ಕರೆದಿದ್ದಾರೆ. ಆದರೆ ಅವರು ಒಂದು ಕಡೆ ಲೆಟರ್ ಬರೆದು ಹೇಳ್ತಾ ಇದ್ದಾರೆ, ಇಲ್ಲಿವರೆಗೆ ಈ ಹಣದ ವ್ಯವಹಾರ ಬಗ್ಗೆ ನನಗೆ ಯಾವುದೂ ಸಂಬಂಧ ಇಲ್ಲ, ನಾನು ಈವನ್ ಯಾವುದೇ ಚೆಕ್ ಮಾಡಿ ಸಹಿ ಮಾಡಿಲ್ಲ. ಇವರು ಕೋಶಾಧ್ಯಕ್ಷರು, ಅಲ್ಲಿಯ